ಹಾಯ್ ಫ್ರೆಂಡ್ಸ್, ಇವತ್ತು ಯಾವುದೇ ಥರ ಇಂಟ್ರಡಕ್ಷನ್ ಕೊಡಲಾರ್ದೆ ನೇರವಾಗಿ ಮ್ಯಾಟ್ರಿಗೆ ಬರ್ತಾಯಿದ್ದೀನಿ. ಮಧ್ಯಾಹ್ನ 1:30 ಎಲ್ಲ ಚೆಂದಾಗಿ ನಡೆದಿತ್ತು. 1:30 ನಂತರ ಇವತ್ತು ಎಲ್ಲರಿಗೂ ಒಂದು ಬ್ಲ್ಯಾಕ್ ಥರ್ಸ್ಡೇ ಅಂತ ಹೇಳ್ಬೋದು. ಬ್ಲ್ಯಾಕ್ ಥರ್ಸ್ಡೇ ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ನ್ಯೂಸ್ ಚಾನಲ್ ನೋಡಿರ್ತೀರಿ. ಏರ್ ಇಂಡಿಯಾ ಫ್ಲೈಟು ಅಹಮದಾಬಾದ್ ನಗರದಲ್ಲಿ ಮೇಘಾನಿ ನಗರದಲ್ಲಿ ರನ್ವೇ ಆದ ನಂತರ ಕೇವಲ 825 ಅಡಿಯಲ್ಲಿ ಟೇಕಫ್ ಆಗುವ ಮುನ್ನವೇ ಟೇಕಫ್ ಆಗಿ ಇನ್ನೇನು ಅದು ಹಾರಬೇಕು ಅನ್ನೋಷ್ಟರಲ್ಲಿ ಇಂಜಿನಲ್ಲಿ ತಾಂತ್ರಿಕ ದೋಷದಿಂದ ಮುಂದೆ ಇದ್ದಂತಹ ಒಂದು MBBS ಮೆಡಿಕಲ್ ಕಾಲೇಜಿನ ಮೆಸ್ ಹೋಗಿ ಅಪ್ಪಳಿಸಿದೆ. ಕಾರಣ ಏನೇ ಇರ್ಬೋದು, ನಾವು ಹುಟ್ಟು ಅನಿಶ್ಚಿತ, ಸಾವು ಖಚಿತ ಅನ್ನೋ ಮಾತು ಇಲ್ಲಿ ಅಕ್ಷರಶಃ ನಿಜವಾಗಿದೆ. ಯಾರೊಬ್ಬರೂ ಇದನ್ನು ಊಹಿಸೋಕೆ ಸಾಧ್ಯವಿಲ್ಲ. ಘಟನೆಯಲ್ಲಿ ಎಷ್ಟೋ ಜನ ಭಾರತೀಯರು ಮತ್ತು ಹೊರದೇಶದ ಪ್ರಜೆಗಳು, ಮುಖ್ಯವಾಗಿ ಅಹಮದಾಬಾದಿನ ex-CM ಅವರು ತೀರ್ಕೊಂಡಿದ್ದಾರೆ. ಯಾರೊಬ್ಬರು ಬದುಕು ಉಳಿಯಲಾರದ ಪರಿಸ್ಥಿತಿಯಲ್ಲಿ ಮತ್ತು ಯಾರೊಬ್ಬರು ದೇಹಗಳು ಪತ್ತೆ ಸಿಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಹೇಳೋದು, ಈ ಜೀವನದಲ್ಲಿ ಏನೂ ಇಲ್ಲ, ಎಲ್ಲ ಏನೂ ಇದ್ದರೂ ನಾವೆಲ್ಲ ಇಲ್ಲೇ ಅನುಭವಿಸಿ ಹೋಗ್ಬೇಕಂತ ಪರಿಸ್ಥಿತಿ ಇರುತ್ತೆ. ಸಾವು ಯಾರನ್ನೂ ಬಿಟ್ಟಿಲ್ಲ. ಯಾವ ಥರ ಬರುತ್ತಂತ ಹೇಳಿ ಊಹಿಸೋಕ್ಕೂ ಸಾಧ್ಯವಿಲ್ಲ. ಸುರಕ್ಷಿತವಾಗಿ ಹೋಗಬೇಕಾದ ಒಂದು ವಿಮಾನ ತಾಂತ್ರಿಕ ದೋಷದಿಂದ ಇಂಜಿನಲ್ಲಿ ಒಂದು ಸಮಸ್ಯೆ ಕಂಡು ಟೇಕಪ್ ಆಗೋ ಪ್ರಾಬ್ಲಮನ್ನು ಫೇಸ್ ಮಾಡಿಕೊಂಡು ವಿಮಾನ ಪತನಗೊಂಡಿದೆ. ವೆರಿ ಸ್ಯಾಡ್ ಇನ್ಸಿಡೆಂಟ್ ಇನ್ ಇಂಡಿಯಾ ಟುಡೇ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಈ ರೀತಿ ಘಟನೆಗಳು ನಡೆಯದಂತೆ ಎಲ್ಲ ಸಾರಿಗೆ ವ್ಯವಸ್ಥೆಗಳು, ಬಸ್, ಏರೋಪ್ಲೇನ್, ಟ್ರೈನ್, ಶಿಪ್, ಯಾವೆಲ್ಲ ಸಾರಿಗೆ ಮುಖಾಂತರ ನಾವು ಹೋಗ್ತಾ ಇರ್ತೀವಿ, ಪ್ರಯಾಣಗಳು ಬೆಳೆಸ್ಕೊತಾ ಇರ್ತೀವಿ, ಅದರಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಾಣದಂತೆ ವಹಿಸಬೇಕಾಗಿರೋದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಕರ್ತವ್ಯವಾಗಿರುತ್ತೆ. ನಾವು ದೇವರಲ್ಲಿ ಒಂದು ಕೇಳ್ಕೊಳ್ಳೋಣ, ಇವತ್ತು ತೀರಿ ಹೋದಂಥವರಿಗೆ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯಲ್ಲಿರೋಂಥವ್ರಿಗೆ ಕಷ್ಟಗಳನ್ನು ಭರಿಸುವಂಥ ಶಕ್ತಿ ಆ ದೇವರನ್ನು ಕೊಡಲಿ, ಮತ್ತು ಇನ್ನೆಂದು ಈ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇನೆ. ಯಾರೆಲ್ಲ ವಿದೇಶ ಪ್ರಯಾಣ ಮಾಡೋರು ಇರ್ತೀರಿ, ಬೇರೆ ಬೇರೆ ಊರುಗಳಿಗೆ ಹೋಗೋರು ಇರ್ತೀರಿ, ಇಂಥವರೆಲ್ಲ ಸ್ವಲ್ಪ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ. ಮೇನಾಗಿ ಇವು ಏರ್ಲೈನ್ಸ್ಗಳು ಏನಿರ್ತಾವೆ, ಏರ್ವೇಸ್ ಅಂತ ಏನಿದಾವಲ್ಲ, ಇದರುಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಪ್ರಯಾಣ ಮಾಡೋದು ಸೌಖ್ಯವೆಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಇರ್ತೀರಿ, ಯಾವುದೋ ಒಂದು ಸಾಧನ ನಾವು ಬಳಸ್ಕೊಂಡು ಹೋಗ್ಬೇಕಾದ್ರೆ
ಇದರಲ್ಲಿ ಏನಿದೆ ತಾಂತ್ರಿಕ ದೋಷಗಳು ಇದಾವಂತ ಹೇಳಿ ಮೊದಲೇ ನೀವು ಪತ್ತೆ ಹಚ್ಚಿ ಅದನ್ನು ಆದರೆ ಬೇರೆ ಒಂದು ವ್ಯವಸ್ಥೆ ಮಾಡಿ ಕಳಿಸಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಪ್ರಾಮುಖ್ಯ ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.